ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಒಂದು ಪ್ರಶ್ನೆ ಇಷ್ಟನೇ ಇಲ್ಲಿ. ಈಗ ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಇದರ ಆಧಾರದ ಮೇರೆಗೆ ಈ ಡಿಜಿಟಲ್ ಎವಿಡೆನ್ಸ್ಗಳನ್ನೇ ಇಟ್ಕೊಂಡು ಈ ವ್ಯಕ್ತಿಗೆ ಬೇಲ್ ಸಿಗಲ್ಲ ಅಥವಾ ಈ ವ್ಯಕ್ತಿಗೆ ಬೇಲ್ ಸಿಗುತ್ತೆ ಹೇಳಬಹುದಂಥ ಉದಾಹರಣೆಗಳಿದೆಯಾ? ಬೇಸ್ಡ್ ಆನ್ ಡಿಜಿಟಲ್ ಎವಿಡೆನ್ಸ್ಗಳ ಮೇಲೇ ದರ್ಶನ್ಗೆ ಬೇಲ್ ಕೊಡಲ್ಲ ನಾನು, ಅಥವಾ ಡಿಜಿಟಲ್ ಎವಿಡೆನ್ಸಲ್ಲಿ ಏನು ಹೇಳ್ತಾ ಇಲ್ವಲ್ರಿ, ಬೇಲ್ ಕೊಡ್ಬೋದ್ರಿ, ಚಾನ್ಸಸ್ ಇದೆಯಾ ಅಂತ? ಸರ್, ರೀಸೆಂಟ್ ಅಮೆಂಡ್ಮೆಂಟ್ಸ್ಗಳು ಏನಾಗಿದೆ, ಯಾವುದೇ ಮುಂಚೆ ಇದ್ದಂಥ ಒಂದು ಸ್ಟ್ಯಾಂಡರ್ಡ್ಸ್ ಆಫ್ ಎವಿಡೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಲೀಗಲ್ ಪ್ರಾಕ್ಟೀಸಸ್ಗಳೇನಿದೆ, ಈ ಥರ ಒಂದು ಸಿಚುವೇಶನ್, ಈ ಥರ ಒಂದು ಡಿಸ್ಕಷನಲ್ಲಿ ಯಾವುದನ್ನು ಕಡಿಮೆ ಮಾಡಿಲ್ಲ. ಓಕೆ, ಹೊಸ ಅಮೆಂಡ್ಮೆಂಟ್ ಪ್ರಕಾರ ಸ್ವಲ್ಪ ಸ್ಟ್ರೆಂಥನ್ ಮಾಡಿದ್ದಾರೆ ಅಷ್ಟೇ ಹೊರತು ಇರೋ ಪ್ರಾಕ್ಟೀಸಸ್ನ ಅವ್ರು ಯಾವತ್ತೂ ಕೆಳಗೆ ತೊಗೊಂಬರುವಂಥ ಪ್ರಯತ್ನ ಮಾಡಿಲ್ಲ. ಓಕೆ. ಆ್ಯಂಡ್ ಆಲ್ಸೋ ಇವತ್ತಿನ ಒಂದು ಅಮೆಂಡ್ಮೆಂಟ್ ಪ್ರಕಾರ ಸರ್ಟನ್ ಆಕ್ಟಿವಿಟೀಸ್, ಸರ್ಟನ್ ಪ್ರೊಸೀಜರ್ಸ್ ಆರ್ ಮೇಡ್ ಕಂಪಲ್ಸರಿ ಫಾರ್ ಸರ್ಟನ್ ನೇಚರ್ ಆಫ್ ಅಫೆನ್ಸಸ್. ಆದರೆ ಮುಂಚೆ ಕೂಡ ನಮ್ಮ ಒಂದು ಕೇರಳ ಜೂರಿಸ್ಡಿಕ್ಷನ್ನಿನ ಒಂದು ಆಕ್ಟರ್ ಕಿಡ್ನಾಪ್ ಕೇಸ್ ಆಗಿತ್ತು. ಆ ಕೇಸಲ್ಲಿ ಮೆಮೊರಿ ಕಾರ್ಡ್ ಎವಿಡೆನ್ಸ್ ಇದ್ದಂತ ಒಂದು ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ತನಕ ಅಲ್ಲಿ ಡಿಸ್ಕಷನ್ ಹೋಗಿ ಆ ಮೆಮೊರಿ ಕಾರ್ಡ್ನ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಡಿಕ್ಲೇರ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಓಕೆ, ಸೊ ದ ಮೆಮೊರಿ ಕಾರ್ಡ್ actually speaking should be for a layman's understanding, it should be a digital evidence. Okay. But Supreme Court held it is a documentary evidence because the explanation for a documentary evidence and that fits good even for a memory card data. So the layman ಕೆಲವು ವಿಚಾರ ಅರ್ಥ ಮಾಡ್ಕೊಳ್ಳೋದಕ್ಕೂ ಲೀಗಲ್ ಕಾಂಟೆಕ್ಸ್ಟ್ ಪ್ರಕಾರ ಯಾವ ರೀತಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅದು ತುಂಬಾ ವ್ಯತ್ಯಾಸ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಸೊ ಡಿಜಿಟಲ್ ಎವಿಡೆನ್ಸಸ್ಗಳು ಮುಂಚೆ ಇದ್ರು ಇವಾಗಿದ್ರು ಕೂಡ ಆಸ್ ಪರ್ ದ ನ್ಯೂ ಅಮೆಂಡ್ಮೆಂಟ್ಸ್ ಆದರೂ ಕೂಡ ದೇರ್ ಹ್ಯಾಸ್ ಬಿನ್ ನೋ ಚೇಂಜಸ್ ರಿಗಾರ್ಡಿಂಗ್ ದ ವ್ಯಾಲಿಡಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಚರ್ ಆಫ್ ಎವಿಡೆನ್ಸ್. ಸೊ ಎರಡು ಕೂಡ ಸೇಮ್ ಇದೆ, ಬಟ್ ಇಟ್ ಈಸ್ ಗುಡ್ ಎವಿಡೆನ್ಸ್ ವಿಚ್ ಕೋರ್ಟ್ ಆಫ್ ಲಾ ಕ್ಯಾನ್ ರಿಲೈ ಅಪಾನ್ ಈವನ್ ಟುಡೇ ಆರ್ ಈವನ್ ಬಿಫೋರ್. ಫೈನ್. ಇಲ್ಲಿ ಎರಡು ಭಾಗ ಇದೆ ಸರ್ ಈ ಕೇಸಲ್ಲಿ. ಒಂದು ಇವರೇನೋ ಕ್ರಿಮಿನಲ್ ಕಾನ್ಸ್ಪಿರಸಿ ಸಂಚು ಮಾಡಿಬಿಟ್ಟು ಕರೆಸ್ಬಿಟ್ಟು ಹೊಡೆದು ಹಾಕ್ಬಿಟ್ರು ಅವನ್ನ ಅಂತ ಒಂದು ಭಾಗ. ಎರಡನೇದು ಕೊಲೆ ಮಾಡಿದವ್ರು ಯಾರು ಅಂತ. ಇನ್ನೊಂದು ಕಡೆ ಕೊಲೆ ಮಾಡಿದ ನಂತರದ ಬೆಳವಣಿಗೆಗಳು, ಕೊಲೆಗೆ ಪೂರಕವಾಗಿರುವ ಅಂಶಗಳು, ಇವರ ಪಾತ್ರವನ್ನು ದೃಢೀಕರಿಸಬಲ್ಲಂಥ ಅಂಶಗಳು ಅಂತ. ಇವರೇನು ಕೊಲೆನೇ ಮಾಡದೇ ಇದ್ದಿದ್ರೆ ಸಾಕ್ಷ್ಯನಾಶ ಯಾಕೆ ಮಾಡ್ತಾ ಇದ್ರು ಅಂತ. ಇದಕ್ಕೆ ಪೂರಕವಾಗಿ ಇನ್ನೊಂದು ಮಹತ್ವದ ಅಂಶ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಇಡೀ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಅತ್ಯಂತವಾಗಿ ನಾವು ಪರಿಶೀಲಿಸಲಾಗಿ ಅಲ್ಲಿ ಹೇಳೋದು ಇಷ್ಟೇ ವಿಚಾರ, ಹಲವಾರು ಗಾಯಗಳಿಂದ ಅವನಿಗೆ ರಕ್ತಸ್ರಾವ ಆಗಿದೆ, ತಲೆಗಾಯನೂ ಸೇರಿಸ್ಬಿಟ್ಟಿದ್ದಾರೆ, ಅದರಲ್ಲಿ ಹೊಟ್ಟೆ ಗಿಟ್ಟೆ ಎಲ್ಲೆಲ್ಲ ಅವನಿಗೆ ಏಟು ಬಿತ್ತೋ ಎಲ್ಲವನ್ನೂ ಸೇರಿಸಿದ್ದಾರೆ, ಮತ್ತು ಆಘಾತಕ್ಕೊಳಗಾಗಿ ಸತ್ತು ಹೋಗ್ಬಿಟ್ಟ ಅವನು ಅಂತ. ಇದರಲ್ಲಿ ನಾವು ಒಂದು ಪೊಲಿಟಿಕಲಾಗಿ ದರ್ಶನ್ ಅಂತ ಒಂದು ಹೆಸರಿಟ್ಕೊಂಡೇ ಮಾತನಾಡೋದಾದರೆ ರೋಲ್ ಆಫ್ ದರ್ಶನ್ ಏನು ಅಂತ ನೀವು ಹೆಂಗೆ ಅದನ್ನು ಸ್ಪೆಸಿಫಿಕ್ ಆಗಿ ಬೈಫರ್ಕೇಟ್ ಮಾಡ್ತೀರಾ ಅಲ್ಲಿ ಅಂತ. ಹಲವಾರು ಗಾಯಗಳು, ನಾನು ಬರೋಕ್ಕೆ ಮುಂಚೆನೇ ಹೊಡೆದಿದ್ರು ಅವನಿಗೆ. ಇದು ನೀವು ಐ ವಿಟ್ನೆಸ್ ಯಾರಾದರೂ ಇದ್ದರೆ ಓಕೆ, ಅವ್ರು ಹೇಳ್ತಾ ಇದ್ರು, ಹೌದಪ್ಪ ಇಂತಿಂಥ ವ್ಯಕ್ತಿ ಇಂತಿಂಥ ಜಾಗಕ್ಕೆ ಬಲವಾಗಿ ಹೊಡೆದ, ಅದನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ನಿಮಗೆ ಪ್ರಿಸಂಪ್ಷನ್ ಅಂತಂದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ಇಂಥ ಜಾಗಕ್ಕೆ ಇವರು ಬಂದರು, ಇಂಥವರೆಲ್ಲ ಸೇರಿಬಿಟ್ಟು ಎಲ್ಲರೂ ಹಲ್ಲೆ ಮಾಡಿದರು, ಈ ಎಲ್ಲ ಹಲ್ಲೆಗಳು ಕೂಡ ಮಾರಣಾಂತಿಕವಾದಂಥ ಹಲ್ಲೆಗಳು ಅವನ ಸಾವಿಗೆ ಕಾರಣವಾಗಿದೆ. ಓಕೆ. ಸೊ ಈ ಸೆಕ್ಷನ್ 302 ಆಟ್ರಿಬ್ಯೂಟಬಲ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಯಾರ್ಯಾರು ಅಲ್ಲಿ ಜಾಗದಲ್ಲಿ ಇದ್ದು ಹೊಡೆದಿದ್ದಾರೆ ಎಲ್ರಿಗೂ ಅಪ್ಲೈ ಆಗುತ್ತೆ. ಓಕೆ. ಸೊ ಹಾಗಾಗಿ ನಿಮಗೆ FSL ರಿಪೋರ್ಟಲ್ಲಿ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇಂಥವರೇ ಹೊಡೆದ್ರು, ಇದರಿಂದನೇ ಏಟಾಯಿತು ಅಥವಾ ಇದರಿಂದನೇ ಅವ್ರು ಸಾವಾಯ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಓಕೆ. ಸೊ ಹಾಗಾಗಿ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿದೆ, ಮಾರಣಾಂತಿಕ ಹಲ್ಲೆಯಿಂದ ಸಾವು ಸಂಭವಿಸಿದೆ, ಶಾಕಿಂದ ಸಾವು ಸಂಭವಿಸಿದೆ ಅಂತ ಇದೆ. ಹಲ್ಲೆ ಮಾಡಿದವರು ಯಾರು? ಎಲ್ಲರೂ ಪಾತ್ರ ಇದೆ ಅಲ್ಲಿ. ಓಕೆ. ಅಂದರೆ ಅಲ್ಲಿ ಜಾಗಕ್ಕೆ ಬಂದಂಥ ಶೆಡ್ಡಿಗೆ ಹೋದಂಥ ಎಲ್ಲ ವ್ಯಕ್ತಿಗಳು ಅವನ ಮೇಲೆ ಕೈ ಮಾಡಿದ್ದು ಅಂತ ಇದೆ. ದರ್ಶನ್ ಅವರು ಸ್ವಂತ ಎಂಟ್ರಿ ಆಗಕ್ಕೆ ಮುಂಚೆನೆ ಅವನು ದೈನೈಸಿಕ ಸ್ಥಿತಿಲಿ ಇದ್ದ ವ್ಯಕ್ತಿ, ಅಂಗಾತ ಬಿದ್ದಿದ್ದ. ಹಾಗಿದ್ರೆ ನೋಡಿ, ದರ್ಶನ್ ಅವರು ವಾಲಂಟರಿ ಸ್ಟೇಟ್ಮೆಂಟ್ ನೋಡಿ, ನಾನು ಅವನಿಗೆ ಕೇಳಿದೆ ಈ ಥರ ಮಾಡ್ತೀಯನೋ ಅಂತ ಹೇಳ್ಬಿಟ್ಟು ಹೊಡೆದೆ ಅಂತ ಹೇಳಿದ್ರೆ ಕೇಳೋ ಅಂತ ವಿಚಾರಣೆ ಬರಲ್ಲ. ಅವನು ಏನಾದ್ರು ಮಲ್ಕೊಂಡಿದ್ರೆ, ಹೌದು, ಅನ್ಕಾನ್ಶಿಯಸ್ ಆಗಿದ್ರೆ, ಪ್ರಜ್ಞಾವಸ್ಥೆಯಲ್ಲಿ ಇದ್ದ ಅವನು ಅವ್ರ ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ, ಓಕೆ, ಈವನ್ ಪವಿತ್ರಗೌಡ ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ ಚೆನ್ನಾಗೇ ಇದ್ದ, ಹೊಡೆದಿದ್ದಾರೆ, ಇವ್ರ ಸಿಟ್ಟನ್ನು ಅವ್ರು ತೀರ್ಸ್ಕೊಂಡಿದ್ದಾರೆ ಅಂತ ಅಂದರೆ ಇವರು ಬಂದಂತಹ ಸಮಯದಲ್ಲಿ
ಅವನು ಪ್ರಜ್ಞಾವಸ್ಥೆಯಲ್ಲಿದ್ದ, Okay. ಅವನಿಗೆ ಹಲವಾರು ಗಾಯಗಳನ್ನ ಇವರು ಕೂಡ ಮಾಡಿದ್ದಾರೆ, ಅಲ್ಲಿ ಜೊತೆಲಿದ್ದವರು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡ್ಬೋದು, ಪ್ರಿಸ್ಯೂಮ್ ಮಾಡ್ಬೋದು. ಇಲ್ಲಿ ಅಸಾಲ್ಟ್ ಈಸ್ ಈಕ್ವಲ್ ಟು ಮರ್ಡರ್ ಅಂತನಾ? ಸರ್ ಇವಾಗ ಅಸಾಲ್ಟೇ ಮರ್ಡರ್ ಇಲ್ಲಿ. ಸರ್ ಇವಾಗ ನೀವು ಹೊಡೆದೆ ಅದಕ್ಕೆ ಸತ್ತ ಅವನು ಹಾಗ? ಇವಾಗ ನೀವು ಹೇಳಿ, ನಾವೊಂದು ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅದನ್ನು ನಾವು ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ದಂಡ ಇದೆ, ಓಕೆ, ಅದರಲ್ಲೂ ಕೂಡ ಶಿಕ್ಷೆ ಇದೆ. ಅಜಾಗರೂಕ ಚಾಲನೆ, ನಿನಗೆ ಗೊತ್ತಿಲ್ದೇನೋ ಆದ್ರೇನೆ ಶಿಕ್ಷೆ ಇದೆ. ಓಕೆ, ನಿನಗೆ ಗೊತ್ತಿದೆ ಹೊಡೆದ್ರೆ ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯ, ಒಂದು ಹಾವು ಹೋಗ್ತಾ ಇದ್ರೆ ನಾವು ಹಾವಿಗೆ ಏನು ಕೊಡಿತೀವಿ? ಸತ್ತೋಗುತ್ತೆ ಅಂತ ತಾನೆ. ಏನೊಂದು ಕೆಟ್ಟ ಹುಳ ಬಂದರೆ ನಾವೇನು ಮಾಡ್ತೀವಿ? ಹೊಡಿತೀವಿ, ಗೊತ್ತು ತಾನೆ ನಮಗೆ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಬ್ಬ ನೀವು ಮನುಷ್ಯನಿಗೆ ಹೊಡೆದ್ರೆ ಸತ್ತೋಗಲ್ವಾ? ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಯಾರೂ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿಲ್ಲ, ಮರಣಾಂತಿಕವಾಗಿ ಆ ವ್ಯಕ್ತಿಗೆ ಯಾರು ಹೊಡೆದಿಲ್ಲ, ಸುಮ್ಮನೆ ಅಪ್ಪ ಏನೋ ಹಾಗೆ ಉಸಿರುಗಡೆ ಸತ್ತೋಗ್ಬಿಟ್ಟ ಅಂತ ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಹಲ್ಲೆ ನಿಜವೇ. ಇಲ್ಲಿ ಇಡೀ ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಈ ಇಡೀ ಕೇಂದ್ರ ಬಿಂದು ಇಡೀ ಒಂದು ಘಟನಾವಳಿಗೆ ದರ್ಶನ್ ಅಂತ. ದರ್ಶನ್ ಕಡೆ ವಕೀಲರು ನಾಳೆ ಇದನ್ನು ಕ್ಲೈಮ್ ಮಾಡಬಹುದಾ? ಹೊಡೆದಿದ್ರು ಸ್ವಾಮಿ, ನಾನು ಎಡೇಟ್ ಹೊಡೆದೆ, ಇಲ್ಲ ಅಂತಲ್ಲ, ಒದ್ದೆ, ನಾನು ಸಿಟ್ಟಲ್ಲಿದ್ದೆ, ಒದ್ದೆ, ಬಂದುಬಿಟ್ಟೆ ನನ್ನ ಮೇಲೆ. ನೋಡಿ, ದಟ್ ಇಸ್ ನಾಟ್ ಎ ಎಕ್ಸ್ಕ್ಯೂಸ್. ಓಕೆ, ಫಾರ್ ಎ ಬೇಲ್. ಅದೇ ನಾನು ಹೇಳ್ದಲ್ಲ, ನೀನೊಬ್ಬ ಪ್ರೂಡೆಂಟ್ ಮ್ಯಾನ್ ಆಗಿದ್ರೆ ನೀನು ಅದನ್ನು ಪೊಲೀಸರ ಗಮನಕ್ಕೆ ತರಬೇಕಾಗಿತ್ತು. ಓಕೆ, ಲಾ ಅಬೈಡಿಂಗ್ ಪರ್ಸನ್. ಹೌದು, ಲಾ ಅಬೈಡಿಂಗ್ ಪರ್ಸನ್ ಅಂದರೆ ನಿನ್ನಲ್ಲಿ ಅದೇ ಉದ್ದೇಶ ಇರೋದ್ರಿಂದ, ನೀನು ಅದೇ ಕೃತ್ಯ ಮಾಡೋದ್ರಿಂದ ನೀನು ಯಾರ ಗಮನಕ್ಕೂ ತರದೆ ನೀನು ಬಾಡಿಯನ್ನು ಯಾವ ಥರ ನಾವು ನಾಶ ಮಾಡಬೇಕು. ಸೊ ಸಮಾನ ಮನಸ್ಕರು ಸೇರಿ ಸಮಾನ ಉದ್ದೇಶ ಇಟ್ಕೊಂಡು ಸಮಾನ ಸಂಚಿನೊಂದಿಗೆ ಅವನು ಸಮಾಧಿ ಮಾಡಿದ್ದೀರಾ ಅಂತ. ಹೌದು. ಸೊ ಹಾಗಾಗಿ ಹಿ ಕ್ಯಾನಾಟ್ ಟೇಕ್ ಎ ಪ್ಲೀ, ನಾನು ಸ್ವಲ್ಪ ಹೊಡೆದೆ, ಏನೋ ಬುದ್ಧಿ ಹೇಳಿದೆ, ನಾನು ಹೋದೆ. ಹಿ ಕ್ಯಾನಾಟ್ ಟೇಕ್ ಎ ಪ್ಲೀ ದಟ್. ಓಕೆ. ಸೊ ಹಾಗಾಗಿ A1 ಪವಿತ್ರಗೌಡ ಅವ್ರನ್ನ ಮಾಡಿರೋದು ಕರೆಕ್ಟ್ ಆಗಿದೆ, A2 ದರ್ಶನ್ ಅವ್ರನ್ನ ಮಾಡಿರೋದು ಕರೆಕ್ಟ್ ಆಗಿದೆ, ಇನ್ನು ಉಳಿದ ಆರೋಪಿಗಳ ರ್ಯಾಂಕಿಂಗ್ ಕೂಡ ಕರೆಕ್ಟ್ ಆಗಿದೆ. ಓಕೆ. ಸೊ ಮುಖ್ಯ ಕಾರಣ ಪವಿತ್ರಗೌಡಿಂದ ಶುರುವಾಗಿ ಈ ದರ್ಶನ್ ಅವರ ಇನ್ಫ್ಲೂಯೆನ್ಸ್, ಅವ್ರ ಮೇಲೆ ಇರ್ತಕ್ಕಂಥ ಹುಚ್ಚು ಅಭಿಮಾನ, ಇನ್ನೊಂದು ನಾನು ಅನ್ನೋ ಒಂದು ಭಾವನೆ, ಅದು ಈ ಕೃತ್ಯಕ್ಕೆ ಎಲ್ಲ ಕನೆಕ್ಷನ್ ಕೊಡ್ತಾ ಹೋಯಿತು. ಓಕೆ. ಸೊ ಇವರು ಉದ್ದೇಶ ಅವನ ಕರೆದು ಅಥವಾ ಅವನಿಗೆ ಏನಾರು ಒಂದು ಸ್ವಲ್ಪ ಹೊಡೆದ್ಬಿಟ್ಟು ಮಾಡಬೇಕು ಅಂತ ಇದ್ದಿದ್ದೇ ಆಗಿದ್ದೆ, ಬುದ್ಧಿ ಕಲಿಸ್ಬೇಕು ಅಂತ, ಅದು ಬೇರೆ ರೀತಿ. ಓಕೆ. ಆದರೆ ಏನಾದರೂ ಆಗಲಿ ನನಗೆ ಹೀಗೆ ಮಾಡಿದ್ನ ಅಂತ ಹೇಳ್ಬಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡೋದಿದೆಯಲ್ಲ, ಓಕೆ, ಅದು ಬೇರೆ. ಫೈನ್.